ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕೃಷ್ಣನೂ ಕರ್ಕೊಂಬಂದ್ಬಿಟ್ಟೆ. ನಮ್ಮವ್ರ ಊರಿಂದ ಬಂದರು, ಇವನನ್ನು ಕರ್ಕೊಂಬಂದೆ ನಿನ್ನೆನೆ. ಇವತ್ತು ನಮ್ಮ ಚಿನ್ನಿನೇ ಕರ್ಕೊಂಬರ್ಬೇಕು. ಹಾಂ ಸುಮ್ಮನಿರು, ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ಊಟ ಮಾಡಿಕೊಂಡು ಹೋಗಿ ಅವಳನ್ನ ಕೂಡ ಕರ್ಕೊಂಬರ್ತೀನಿ. ಇವತ್ತು ಕೇಕ್ ಮಾಡ್ತಾಯಿದ್ದೀನಿ, ನಾನು ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ರೆಸಿಪಿನ ತೋರಿಸ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗೇನು ಸಾರು ಮಾಡೋದೇನಿಲ್ಲ, ರಾತ್ರಿ ಮಾಡಿರೋ ಸಾಂಬಾರೇ ಇದೆ. ಜೊತೆಗೆ ಬೆಳಗ್ಗೆ ಟೊಮೊಟೊ ಗೊಜ್ಜು ಮಾಡಿ ಚಪಾತಿ ಮಾಡಿದ್ದೆ, ಟೊಮೊಟೊ ಗೊಜ್ಜು ಕೂಡ ಇದೆ. ಅದಕ್ಕೆ ಇವಾಗ ಅಡುಗೆ ಮಾಡೋದೇನಿಲ್ಲ, ಅಂದರೆ ಚೆನ್ನಾಗಿದೆ. ಓಕೆ. ಆಮೇಲೆ ಮಣ್ಣಿನ ಪಾತ್ರೆಗಳು ಸ್ವಲ್ಪ ತರಿಸಿದ್ದೆ, ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಇವತ್ತೊಂದಿನ ನೀರಲ್ಲಿ ಬಿಟ್ಬಿಟ್ಟು ನಾಳೆ ತೆಗಿಬೇಕು. ಅದನ್ನು ಕೂಡ ನಾನು ಡೈಲಿ ತೋರಿಸ್ತೀನಿ, ಹೇಗೆ ಅದನ್ನು ಮಣ್ಣಿನ ಪಾತ್ರೆನ ಹೇಗೆ ಯೂಸ್ ಮಾಡೋದು, ಲಾಂಗ್ ಲೈಫ್ ಬರೋ ಥರ. ಸ್ಟಾರ್ಟಿಂಗ್ ಏನು ಮಾಡಬೇಕು ಅದು ಅಷ್ಟ ಏನು ಮಾಡಬೇಕು ಅನ್ನೋದು ಕೂಡ ಸ್ವಲ್ಪ ಏನು ಮಾಡಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಇವಾಗ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಸುಮ್ಮನೆ ಅಲ್ಲಿ ಬೆಳೆದಿದೆ. ಹಲ್ಲು ಬೆಳೆದಿದೆ. ಗೇಟ್ ಓಪನ್ ಆಗಿದ್ದು, ಕ್ಲೋಸ್ ಆಗಿದೆ. ಗೇಟ್ ಓಪನ್ ಆಗಿದೆ, ಕ್ಲೋಸ್ ಆಗಿದೆ. ಆರೆಂಜ್ ತಿಂತ್ಯಾ? ಇಲ್ಲಪ್ಪ, ತಿನ್ನಲ್ಲ. ಆರೆಂಜ್ ಸಿಪ್ಪೆ ತಿನ್ನತ್ತಿದ್ದು. ಅದಕ್ಕೆ ನಂಗೆ ಆರೆಂಜ್ ತಿನ್ನು ಅಂತ ಇದೆ. ನೀನು ಹಣ್ಣು ತಿಂದರೆ ನಾನು ಸಿಪ್ಪೆ ತಿಂತೀನಿ ಅಂತ. ಸಿಪ್ಪೆ ತಿನ್ನತ್ತಿದ್ದು, ಆರೆಂಜ್ ಸಿಪ್ಪೆ. ಬಾಯ್ಲ್ಡ್ ಬ್ರೋಕೊಲಿ ಮಾಡಿತ್ತು. ಬಾಯ್ಲ್ಡ್ ಬ್ರೋಕೊಲಿ ಬೇಕು ಅಂತ ಹಿಂಸೆ ಮಾಡಿ ಬಾಯ್ಲ್ಡ್ ಬ್ರೋಕೊಲಿ ಮಾಡಿಸ್ಕೊಂಡು ತಿಂತಾಯಿತ್ತು. ಅದನ್ನು ನಾನು ಫ್ರೈ ಮಾಡ್ಕೊಡ್ತೀನಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಅಂತ ಕೇಳಿದ್ರೆ ಕೇಳಿಲ್ಲ. ನಂಗೆ ಬರೀ ಬಾಯ್ಲ್ಡ್ ಬ್ರೋಕೊಲಿ ಏನೋ ಹೇಳ್ದಲ್ಲ, ಮಾಂಟಾಚ್ ಅಂತೆ. ಒಂದು 50 ಸೆಕೆಂಡ್ಸಲ್ಲಿ ಆಗುತ್ತಂತೆ. ಫಸ್ಟ್ ಜಸ್ಟ್ ಬ್ರೋಕೊಲಿನೆಲ್ಲ ಇದು ಮಾಡಿಬಿಟ್ಟು ಬಿಸಿನೀರೆಲ್ಲ ಹಾಕಿ ಉಪ್ಪು ಹಾಕಿ ಕುದಿಸಿ ಅದನ್ನು ಎತ್ಕೊಂಡು ತಿನ್ಬಿಡೋದಂತೆ, ಅಷ್ಟೇ ಅಂತ. ಅದನ್ನ ಅದನ್ನೇ ಮಾಡಿಕೊಟ್ಟೆ. ಆಮೇಲೆ ಅರ್ಧ ತಿನ್ಬಿಟ್ಟು ಅರ್ಧ ಹಂಗೆ ಇಟ್ಟಿದ್ದೀನಿ. ಈಗ ಅದು ಬೆಳ್ಳಿ ಬಂದಮೇಲೆ ಅದಕ್ಕೆ ಫ್ರೈ ಮಾಡ್ಕೊಡ್ತೀನಿ. ನೀನು ತಿಂದಾಯ್ತಲ್ಲ ಮತ್ತೆ ಫ್ರೈ ತಿನ್ಬೇಕು. ಎಣ್ಣೆ ಕೂಡ ಹಚ್ಕೊಂಡೆ. ಯಪ್ಪ, ಒಂಥರ ಆಗ್ಬಿಟ್ಟಿತ್ತು ತಲೆ ಎಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಂಡಿದ್ದೀನಿ. ಆಯ್ತು, ತಿಂತೀನಿ. ಸ್ವಲ್ಪ ಊಟ ಮಾಡ್ಬಿಟ್ಟು ಆಮೇಲೆ ತಿಂತೀನಿ. ಓಕೆ, ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಏನು ಮಾಡಬೇಕು? ಹಾಂ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಕರೆಕ್ಟಾಗಿ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಬಟನ್ ಒತ್ತಿದ್ರೆ ಹೊಸ ವಿಡಿಯೋ ಮಾಡಿದ್ರೆ ಅದು ಲಾಂಚ್ ನೋಟಿಫಿಕೇಶನ್ ಬರುತ್ತೆ, ಮೆಸೇಜ್ ಬರುತ್ತೆ ಹೊಸ ವಿಡಿಯೋ ಬಂದಿದೆ ಅಂತ. ಓಕೆ. ಅಲ್ಲೇ ನೀವು ನೋಡ್ಬೋದು, ಆರಾಮಾಗಿ ಮಜಾ ತಗೋಬೋದು. ಯಾರೇ ನಮ್ಮ ಮಮ್ಮಿ ಚಾನಲ್ಗೆ ಲೈಕು ಅದು ಇದು ಶೇರು ಕಮೆಂಟು ಬೆಲ್ ಬಟನ್ ಒತ್ತಿರೋ ಅವ್ರಿಗೆಲ್ಲ ಥ್ಯಾಂಕ್ಸ್. ಅವ್ರು ಯಾರು ಮಾಡಲ್ವೋ ಅವ್ರಿಗೆ ಥ್ಯಾಂಕ್ಸ್ ಇಲ್ಲ. ಮಣ್ಣಿನ ಪಾತ್ರೆನ ನೀರಲ್ಲಿ ಈ ರೀತಿ ಹಾಕಿ ನೆನೆಸಿಟ್ಟಿದ್ದೀನಿ. 1 ದಿನ ಅಥವಾ 2 ದಿನ ಈ ರೀತಿ ನೀರಲ್ಲಿ ಅಥವಾ ಮಜ್ಜಿಗೆನಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಒಣಗಿಸ್ಬೇಕು. ನಾನು ತೋರಿಸ್ತೀನಿ ಡೈಲಿ ಬ್ಲಾಗಲ್ಲಿ, ಎವ್ರಿ ಡೇ ಅಪ್ಡೇಟ್ ತೋರಿಸ್ತೀನಿ. ಇನ್ನು ಒಂದು 2 ಡೇಸ್ 3 ಡೇಸ್ ಆಗುತ್ತೆ ಇದು ಕಂಪ್ಲೀಟಾಗಿ ರೆಡಿ ಆಗೋಕ್ಕೆ. ನಾನು ನಿನ್ನೆ ಹಾಕಿಟ್ಟಿದ್ದೀನಿ ರಾತ್ರಿ. ಕೃಷ್ಣ, ನೀನು ಗಲೀಜು ಮಾಡ್ತೀಯಪ್ಪ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇದನ್ನು ತೆಗೆದುಬಿಟ್ಟು ಡ್ರೈ ಮಾಡಿಬಿಟ್ಟು ಅದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಸಂಜೆ ಆಗ್ತಾ ಬಂತು, ಎಲ್ಲ ಕೆಲಸ ಮುಗಿಸಿದ್ದೀನಿ. ಇವಾಗ ಫಸ್ಟು ಕೇಕ್ ಇದನ್ನು ಕೇಳ್ತಾ ಇದೆ. ಅದಕ್ಕೆ ಫಸ್ಟ್ ಅದನ್ನೆಲ್ಲ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ದೀಪಾರ್ಚನೆ ಕೈಕಾಲು ಮುಖ ತೊಳ್ಕೊಂಡು. ಇವತ್ತು ನಾನು ಮಾಡ್ತಾ ಇರೋ ಅಂಥದ್ದು ನಾರ್ಮಲ್ ಚಾಕ್ಲೇಟ್ ಕೇಕ್ ಅಲ್ಲ, ಆರೆಂಜ್ ಚಾಕ್ಲೇಟ್ ಕೇಕ್. ಹಾಗಾಗಿ 2 ಆರೆಂಜ್ನ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾ 2 ಆರೆಂಜಿಂದ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಡೋಣ. ಅದಾದ ನಂತರ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಕ್ ಮಾಡೋದಿದ್ದಿದ್ದೆ. ಆದರೆ ನಾನು ಕುಕ್ಕರಲ್ಲೇ ಬೇಕ್ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೇ ಕೇಕ್ನ ಬೇಯಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಅವೇನಿಲ್ಲ, ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ತೊಗೋಬೇಕು ಅವೇನು ಅಂತ ಇದೆ, ನೋಡೋಣ ಯಾವಾಗತ್ತೆ ಅಂತ ಹೇಳಿಬಿಟ್ಟು. ಏನೇ ಒಂದು ವಸ್ತು ಮನೆಗೆ ಬರಬೇಕಂದ್ರೆ ಒಂದು ಸಮಯ ಬರಬೇಕಂತೆ. ಹಾಗಾಗಿ
ನೋಡೋಣ ಯಾವಾಗ ತೊಗೊಳ್ತೀವಿ ಅಂಥೇಳಿ. ಇವಾಗ ನಾನು ಫಸ್ಟ್ ಇಲ್ಲಿ ಆರೆಂಜ್ ಜ್ಯೂಸ್ನ ತಗೊಳ್ತಾ ಇದ್ದೀನಿ, 2 ಆರೆಂಜ್ ಜ್ಯೂಸ್ನ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆರೆಂಜ್ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಒಂಥರ ಟ್ಯಾಂಗಿ ಫ್ಲೇವರ್ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಈ ರೀತಿ ಕೇಕ್ನ. ಆರೆಂಜ್ ಜ್ಯೂಸ್ ರೆಡಿ ಆಯಿತು. ಈಗ ನಾನು ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ, ಅದಕ್ಕೆ ಆರೆಂಜ್ ಜ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಸ್ಕಿಪ್ ಮಾಡ್ಕೋಬೋದು ನೀವು, ಬೇಡ ಎಗ್ ತಿನ್ನಲ್ಲ ಅಂಥವ್ರು. ನಾವು ಎಗ್ ತಿನ್ನೋದ್ರಿಂದ ಎಗ್ನ ಹಾಕ್ಕೊಳ್ತಾ ಇದ್ದೀನಿ. 2 ಮೊಟ್ಟೆನ ಹಾಕ್ತಾಯಿದ್ದೀನಿ. ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಫಸ್ಟು ಹಾಕ್ಕೊಂಬಿಡೋಣ, ಅದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. 2 ಮೊಟ್ಟೆನ ಹಾಕ್ತಾಯಿದ್ದೀನಿ. ನಾನು ವೆನಿಲಾ ಎಸೆನ್ಸ್ ಕೂಡ ಹಾಕಿದ್ದೀನಿ, ಬಟ್ ಅದ್ರದ್ದು ಕ್ಲಿಪ್ಪಿಂಗು ಮಿಸ್ ಆಗಿದೆ. ಈಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ ಮತ್ತು ಜ್ಯೂಸ್ ಹಾಗೆಯೇ ವೆನಿಲಾ ಎಸೆನ್ಸ್ ಎಲ್ಲ ಮಿಕ್ಸ್ ಆಗೋಷ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಇದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೋಕೋವಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಚಾಕ್ಲೇಟ್ ಫ್ಲೇವರ್ಗೋಸ್ಕರ. ಇದು ಕೂಡ ಸ್ವಲ್ಪ ಗಂಟಿತ್ತು, ಹಾಗಾಗಿ ಇದನ್ನು ಸೇವ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಜರಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾದಂಥ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಲಾಸ್ಟಲ್ಲಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಇವಾಗ ಕೂಡ ಹಾಕ್ಕೋಬೋದು. ನಾನು ಇದೆಲ್ಲ ಫೈನಲಿ ಮಿಕ್ಸ್ ಆದಮೇಲೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ನಾನಿಲ್ಲಿ ಬೇಕಿಂಗ್ ಪೌಡರ್ 2 ಚಮಚ ಹಾಗೆಯೇ ಬೇಕಿಂಗ್ ಸೋಡಾ 1 ಚಮಚ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾಗಿದ ನಂತರ ನಾನು ಮೆಲ್ಟೆಡ್ ಬಟರ್ನ ಹಾಕ್ತಾಯಿದ್ದೀನಿ, ಅಂದರೆ ಬೆಣ್ಣೆನ ಕರಗಿಸ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದು ಫೈನಲ್ ಮಿಕ್ಸ್ ಕೊಟ್ಟರೆ ರೆಡಿ ಆಗುತ್ತೆ ಬ್ಯಾಟರು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಬಟರ್ ಪೇಪರ್ನ ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇದು ಇಲ್ಲ ಅಂತ ಅಂದರೆ ನೀವು ಒಂದು ಸ್ವಲ್ಪ ಎಣ್ಣೆನ ಸವರಿ ಅಥವಾ ತುಪ್ಪನ ಸವರ್ಬಿಟ್ಟು ಒಂಚೂರು ಹಿಟ್ಟು ಹಾಕ್ಕೊಂಡು ಅದನ್ನು ಡ್ರೈ ಆಗಿ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆವಾಗ ಈಸಿಯಾಗಿ ಕೇಕು ಹೊರಗಡೆ ಬರುತ್ತೆ ಅಷ್ಟೇ. ಹಾಗೆಯೇ ಇಲ್ಲಿ ಬೇಕ್ ಮಾಡೋದಕ್ಕೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಕಲ್ಲುಪ್ಪನ್ನ ಹಾಕಿ ಅದ್ರ ಮೇಲೆ ಒಂದು ಬಟ್ಲನ್ನ ಇಟ್ಟಿದ್ದೀನಿ. ಅದ್ರ ಮೇಲೆ ನಾವೇನು ಕೇಕ್ ಬ್ಯಾಟರ್ನ ಹಾಕ್ಕೊಂಡಿದ್ವಿ ಆ ಪಾತ್ರೆನ ಇಟ್ಟಿದ್ದೀನಿ. ಹಾಗೆಯೇ ಇದಕ್ಕೆ ರಬ್ಬರ್ ಏನೂ ಹಾಕಬಾರ್ದು. ಕುಕ್ಕರ್ ಮುಚ್ಚಳಕ್ಕೆ ರಬ್ಬರ್ ಏನೂ ಹಾಕದೆ ಹಾಗೆಯೇ ಮುಚ್ಚಿಬಿಟ್ಟು ನಾನು ಸಣ್ಣ ಉರಿಯಲ್ಲಿ ಒಂದು 45ರಿಂದ 1 ಗಂಟೆಗಳ ಕಾಲ 45 ನಿಮಿಷದಿಂದ 1 ಗಂಟೆಗಳ ಕಾಲ ಬೇಯಿಸ್ತಾ ಇದ್ದೀನಿ. ನಮ್ಮದು ಗ್ಲಾಸ್ ಟಾಪ್ ಸ್ಟವ್ ಆಗಿರೋದ್ರಿಂದ ನಾನು ಆ ಕಡೆ ಸ್ಟವಲ್ಲಿ ಒಂದು ಸ್ವಲ್ಪ ಹೊತ್ತು ಮತ್ತು ಈ ಕಡೆ ಸ್ಟವಲ್ಲಿ ಒಂದು ಸ್ವಲ್ಪ ಹೊತ್ತು ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಹೀಟ್ ಆದರೆ ಸುಮ್ಮನೆ ಹಾಳಾಗ್ಬೋದು, ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಕೇಕು. ಆ ಕಡೆ ಸ್ಟವಲ್ಲಿ ಇಟ್ಟಿದೆ, ಇವಾಗ ಈ ಕಡೆ ಸ್ಟವಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ ಫೈನಲಿ ನಮ್ಮ ಕೇಕು ರೆಡಿ ಆಗ್ತಾ ಇದೆ. ಚಾಕು ಅಥವಾ ಟೂತ್ ಪಿಕ್ನ ಸಹಾಯದಿಂದ ಈ ರೀತಿ ಚೆಕ್ ಮಾಡಿದಾಗ ಯಾವುದೇ ರೀತಿ ಅಂಟ್ಕೊಳ್ದೇ ಇದ್ದರೆ ಕೇಕ್ ರೆಡಿ ಆಗಿದೆ ಅಂತ ಅರ್ಥ. ಈ ಕೇಕ್ ಇನ್ನೊಂದು 5-10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ರೆಡಿ ಆಗಿದೆ, ತೆಗ್ದಿದ್ದೀನಿ ನಾನು ಕೇಕ್ನ. ಜಸ್ಟು ಹೀಗೀಗಂದರೆ ಬಟರ್ ಪೇಪರ್ ಹಾಕಿರೋದ್ರಿಂದ ಬೇಗ ಬಂದುಬಿಡುತ್ತೆ. ಹಾಗೆಯೇ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ನೀವು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ರೆಡಿ ಮಾಡಿಕೊಂಡು ಹಾಕಿದ್ರೆ ಆವಾಗ ಕೂಡ ಈ ರೀತಿಯೇ ಬರುತ್ತೆ. ಯಾವುದೇ ರೀತಿ ಬಟರ್ ಪೇಪರ್ ಅವಶ್ಯಕತೆ ಇರೋದಿಲ್ಲ. ಇವಾಗ ಕೇಕು ರೆಡಿಯಾಗಿದೆ. ಸಖತ್ತು ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಕೇಕ್ನ ಮೇಲ್ಗಡೆ ನಾನು ಈ ರೀತಿ ಸ್ವಲ್ಪ ಶುಗರ್ ಸಿರಪ್ನ ಹಾಕ್ತಾ ಇದ್ದೀನಿ. ಅದು ಒಂಥರ ಟೇಸ್ಟ್ ಕೊಡುತ್ತೆ, ಮಾಯ್ಶ್ಚರ್ ಕೊಡುತ್ತೆ. ಹಾಗೆಯೇ ನೀವು ಕ್ರೀಮ್ ಯೂಸ್ ಮಾಡಿಕೊಂಡು ಇದಕ್ಕೆ ಹೇಗೆ ಬೇಕೋ ಹಾಗೆ ಡೆಕೋರೇಟ್ ಮಾಡ್ಕೋಬೋದು. ನ್ಯೂ ಇಯರ್ಗೆ ಕೂಡ ನೀವು ಈ ರೀತಿ ಆದಂಥ ಕೇಕ್ನ ಮಾಡಿ ಕಟ್ ಮಾಡ್ಕೋಬೋದು. ಮನೆಯಲ್ಲೇ ಮಾಡಬೇಕು ಅಂತ ಇರೋರು ಈ ರೀತಿ ಮಾಡ್ಬೋದು. ಹೊರಗಡೆಯಿಂದ ತರದೇನೆ ಮನೆಯಲ್ಲೇ ಸಖತ್ತಾಗಿ ಕೇಕ್ನ ಮಾಡಿಕೊಂಡು ತಿನ್ಬೋದು ನ್ಯೂ ಇಯರ್ಗೆ. ಏನಂತೀರಾ? ನಮ್ಮ ಮನೇಲಿ ಆಲ್ರೆಡಿ ನಮ್ಮ ಮಗ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಇವಾಗಲೇ ಕಟ್ ಮಾಡ್ತಾ ಇದ್ದಾನೆ ಕೇಕು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಸಖತ್ತಾಗಿ ಬಂದಿದೆ. ಇನ್ನೂ ಬಿಸಿ ಇದೆ, ತಣ್ಣಗಾಗೋಕ್ಕೂ ಬಿಡಲಿಲ್ಲ. ತಿನ್ನಬೇಕು ಅಂತ ಹೇಳ್ಬಿಟ್ಟು ಇವಾಗಲೇ ಕಟ್ ಮಾಡಿಬಿಟ್ಟ. ಈ ಕೇಕ್ನ ಇವತ್ತು ನಾನು ಯಾಕೆ ಮಾಡಿದೆ ಅಂತ ಅಂದರೆ ಒಂದು ವಿಶೇಷ ಕೂಡ ಇದೆ. ನನ್ನ ಚಾನೆಲ್ ಶುರುವಾಗಿ 2 ವರ್ಷ ಆಯಿತು. 2 ವರ್ಷ ಅಂದರೆ ನನಗೆ ನಂಬೋಕ್ಕಾಗ್ತಾಯಿಲ್ಲ. 2 ವರ್ಷದಿಂದ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ತುಂಬಾ ವೀಡಿಯೋಸ್ ಮಾಡಿದ್ದೀನಿ. 200 ವೀಡಿಯೋಸ್ಗಿಂತ ಜಾಸ್ತಿ ವೀಡಿಯೋಸ್ ಮಾಡಿದ್ದೀನಿ. ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಾನು ಯಾವತ್ತೂ ಚಿರಋಣಿ. ನಿಮ್ಮೆಲ್ಲರಿಗೂ ಎಷ್ಟು ಪ್ರೀತಿ ತೋರಿಸ್ತೀರಾ, ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ನ ಕಳಿಸ್ತಾನೆ ಇರ್ತೀರಾ.
ಒಂಥರ ನೋಡಲಿಕ್ಕೆ ನನಗೆ ಒಂಥರ ತುಂಬಾ ಖುಷಿ ಆಗುತ್ತೆ. 90 to 95% ನನಗೆ ಪಾಸಿಟಿವ್ ಕಮೆಂಟ್ಸೇ ಬರುತ್ತೆ. ತುಂಬಾ ಖುಷಿ ಆಗುತ್ತೆ. ಎಲ್ಲೋ 1-2 ಹಾಗೆ ಹೀಗೆ ಬರುತ್ತೆ ಅಷ್ಟೇ. ಸಾಕಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ನಾನು ಕೂಡ. ನಿಮ್ಮೆಲ್ಲರ ಸಜೆಷನಿಂದ ಸಾಕಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಹಾಗೆ ಅನಿಸುತ್ತಾ? ಈ 2 ವರ್ಷದಲ್ಲಿ ನಾನು ಎಷ್ಟೊಂದು ಬದಲಾಗಿದ್ದೀನಿ ಅಂತ ಅನಿಸುತ್ತೆ ನನಗೇನೆ. ತುಂಬ ಬದಲಾಗಿದ್ದೀನಿ, ಸಾಕಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಾಡೋದ್ರಲ್ಲಾಗಿರ್ಬೋದು, ಮಾತಾಡೋದ್ರಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಸಾಕಷ್ಟು ಬದಲಾವಣೆನ ಕಂಡುಕೊಂಡಿದ್ದೀನಿ. ಮುಂಚೆ ಮಾಡ್ತಾ ಇರೋದಕ್ಕೂ ಇವಾಗ ಮಾಡ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನನಗೇನೆ ಅನಿಸುತ್ತೆ. ಹಾಗೆಯೇ ಈ 2 ವರ್ಷದಲ್ಲಿ ಸಾಕಷ್ಟು ಏರುಪೇರುಗಳನ್ನ ನೋಡಿದ್ದೀನಿ ನಾನು. ನೀವೇ ನೋಡಿರ್ತೀರ. ಹಾಗೆಯೇ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಹೇಗಿದೆ ಇವಾಗ, ಮುಂಚೆ ಹೇಗಿತ್ತು, ಹೇಗೆ ಅನ್ನಿಸ್ತಾ ಇದೆ, ಇವಾಗ ಮಾಡ್ತಾ ಇರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆಯಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮ ಐಡಿಯಾಸ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಹಾಗೆಯೇ ಒಂದು ಟೈಮಲ್ಲಿ ನಾನು ಯೂಟ್ಯೂಬ್ ಚಾನಲ್ಲೇ ಬೇಡ, ಮತ್ತೆ ಜಾಬ್ಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ. ಆ ಟೈಮಲ್ಲಿ ನೀವೆಲ್ಲರೂ ಎಷ್ಟು ಮೋಟಿವೇಟ್ ಮಾಡಿದ್ರಿ ಅಂತ ಅಂದರೆ ನಾನು ನಿಜವಾಗ್ಲೂ ಮತ್ತೆ ಕಮ್ಬ್ಯಾಕ್ ಮಾಡಲೇಬೇಕು ನಾನು ಅಂತ ಅನಿಸ್ತು. ಅಷ್ಟು ಮೋಟಿವೇಟ್ ಮಾಡಿದ್ರಿ ನೀವೆಲ್ಲ. ಹಾಗೆಯೇ ನಾನು ಎಷ್ಟೋ ಸರಿ 15 ದಿನ 20 ಡೇಸ್ ಈ ಥರ ಎಲ್ಲ ಗ್ಯಾಪ್ ಕೊಟ್ಕೊಂಡಾಗೂ ಕೂಡ ಅಷ್ಟೇ, ಮತ್ತೆ ನಾನು ಕಮ್ಬ್ಯಾಕ್ ಮಾಡಿದಾಗ ನೀವು ಅದೇ ಪ್ರೀತಿ ಅದೇ ವಿಶ್ವಾಸ ತೋರಿಸಿದ್ದೀರಾ. ನಾನಂತೂ ಈ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹೀಗೆ ಇರಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅಂತ ಕೇಳ್ಕೊಳ್ತೀನಿ. ಈ 2 ವರ್ಷದ ನನ್ನ ಜರ್ನಿ ನನಗಂತೂ ಒಂದು ಪಾಠ ಕಲಿಸಿದೆ. ಸಾಕಷ್ಟು ರಿಯಾಲಿಟಿಗಳನ್ನ ಕಲಿಸಿದೆ. ಅಂದರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಒಂದೊಂದು ಸರಿ. ಹಾಗೆ ಎಷ್ಟೇ ಮಾತಾಡಬೇಕು ಅಂತ ಅಂದ್ಕೊಂಡ್ರು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಯಾವುದು ರಿಯಲ್ ಯಾವುದು ಫೇಕ್ ಈ ರೀತಿ ಎಲ್ಲ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಹಾಗೆಯೇ ತುಂಬ ಖುಷಿನೂ ಕೊಟ್ಟಿದೆ, ತುಂಬ ಬೇಜಾರು ಆಗಿದೆ, ತುಂಬ ಹತ್ತಿದ್ದೀನಿ, ತುಂಬ ಖುಷಿ ಪಟ್ಟಿದ್ದೀನಿ, ನಕ್ಕಿದ್ದೀನಿ, ಎಲ್ಲದನ್ನೂ ಮಿಕ್ಸ್ಡ್ ಫೀಲಿಂಗ್ ಇದೆ. ಇನ್ನು ಮುಂದೆ ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಪ್ರೀತಿ ತೋರಿಸ್ತಾ ಇರಿ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಮಾತ್ರ. ಓಕೆನಾ? ಓಕೆ, ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಅದಾಗಿದ್ದ ನಂತರ ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಇವಾಗ ಕೃಷ್ಣಂಗೆ ಹಾಲು ಕೊಡ್ತಾಯಿದ್ದೀನಿ. ನಾನು ಮನೆಯಲ್ಲೇ ಹಾರ್ಲಿಕ್ಸ್ನ ಮಾಡಿದ್ದೆ. ಅದ್ರದ್ದು ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ನಿಮಗೆ ವೀಡಿಯೋದಲ್ಲಿ. ನೋಡಿಲ್ಲ ಅಂತ ಅಂದರೆ ನೀವು ಹೋಗಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ಸಖತ್ ಇಷ್ಟ ಆಗಿದೆ ಹಾರ್ಲಿಕ್ಸ್. ಅದು ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಅಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಅದಕ್ಕೆ ತುಂಬ ಸಿಂಪಲ್ಲಾಗಿ ಬೇಗ ಆಗುತ್ತೆ. ಇವಾಗ ಹಾಲನ್ನ ಕೊಟ್ಬಿಟ್ಟು ಅದಾದಮೇಲೆ ಅಡುಗೆ ಕೂಡ ಮಾಡಿ, ಹಾಗೆಯೇ ಇವತ್ತು ಒಂದು ಸಿಂಪಲ್ ಮಖಾನದು ಒಂದು ಮಿಕ್ಸ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಚಾಟ್ಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಮಾರ್ಟ್ಗೆ ಹೋಗಿದ್ವಲ್ಲ ರೇಷನ್ ಥರಕ್ಕೆ, ಆವಾಗ ಮಖಾನ ತಂದಿಟ್ಟು ತುಂಬ ದಿನ ಆಗಿತ್ತು, ಬಟ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ಗುರುವಾರ. ನಾನು ಬುಧವಾರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಕೂಡ ಹೋಗೋದಿದೆ. ಹಾಗಾಗಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅಂಥೇಳಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹುರುಳಿಕಾಳು ಹುಳಿ ಮಾಡೋಣ ಅಂಥೇಳಿ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿ ಈರುಳ್ಳಿ ಆಗಿರೋದ್ರಿಂದ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 2 ಪೀಸ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಕಾಯಿನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕಾಯಿ, ಹಾಗೆಯೇ ಖಾರದ ಪುಡಿ, ಸಾಂಬಾರು ಪುಡಿ ಅಂದರೆ ಚಿಲ್ಲಿ ಪೌಡರ್, ಹಾಗೆಯೇ ಸಾಂಬಾರು ಪೌಡರ್ ಒಂದೊಂದು ಚಮಚ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಂಡು, ಸ್ವಲ್ಪ ಹುಣಸೆ ರಸ ಕೂಡ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸ ಕೂಡ ತೆಗ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆಮೇಲೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ರುಬ್ಕೊಂಡ್ಬಿಡೋಣ. ಹಾಗೆಯೇ ಈ ಕಡೆ ನಾನು ಹುರುಳಿ ಕಾಳನ್ನ ಕೂಡ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಹುರಿದಿರೋ ಅಂಥ ಹುರುಳಿ ಕಾಳಿಂದು ಹುಳಿ ಸಾರು ಮಾಡ್ತಾಯಿದ್ದೀನಿ. ಹಾಗಾಗಿ ಹುರುಳಿ ಕಾಳನ್ನ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕಾಳನ್ನ ನೆನೆಸಿ ಕೂಡ ಇಟ್ಟಿದ್ದೀನಿ. ಮೊಳಕೆ ಕಾಳು ಮಾಡಿ ತುಂಬ ದಿನ ಆಗಿತ್ತು, ಹಾಗಾಗಿ ಮೊಳಕೆ ಕಾಳನ್ನ ಕೂಡ ನೆನೆಸಿಟ್ಟಿದ್ದೀನಿ. ಹಾಗೆಯೇ ಮಖಾನ ಚಾಟ್ ಮಾಡೋಣ ಅಂಥೇಳಿ ಅದನ್ನು ಕೂಡ ಇಟ್ಟಿದ್ದೀನಿ. ಅದನ್ನು ಕೂಡ ಮಾಡಿ ಇಟ್ಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಪಟಾಪಟ್ ಅಂತ ಸಾರನ್ನ ಮಾಡಿಬಿಡೋಣ. ಮೊದಲು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂಚೂರು ಕರ್ಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಸಾಸಿವೆ 3 ಹಾಕ್ಕೊಂಡು ಸ್ವಲ್ಪ ಚಟ್ಪಟ ಅಂತ ಅಂದಮೇಲೆ ರುಬ್ಬಿರೋ ಅಂಥ ಖಾರನ ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ರಸ ಕೂಡ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಮತ್ತು ನೀರು ಎಷ್ಟು ಬೇಕು ಸಾರಿಗೆ ಅಷ್ಟನ್ನು ಹಾಕ್ಬಿಟ್ಟು, ಆಮೇಲೆ ಹುರಿದಿರೋ ಅಂಥ ಕಾಳಿದೆಯಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲಾಗಿ, ತುಂಬ ಈಸಿಯಾಗಿ, ಯಾವುದೇ ರೀತಿಯಾದಂಥ ತರಕಾರಿ ಏನೂ ಇಲ್ಲ, ಖಾಲಿ ಆಗಿಬಿಟ್ಟಿದೆ, ಹಾಗೆಯೇ ಎಲ್ಲೋ ಹೋಗಿದ್ವಿ, ಇವಾಗ ಬಂದ್ವಿ, ಪಟ್ಟಂತ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಈ ರೀತಿಯಾದಂಥ ಹುಳಿ ಸಾರನ್ನ ಈಸಿಯಾಗಿ ಪಟ್ಟಂತ ಮಾಡ್ಕೋಬೋದು. ಹುರುಳಿಕಾಳು ಒಂದೇ ಅಲ್ಲ, ಹೆಸರು ಕಾಳಲ್ಲಿ ಕೂಡ ಈ ಸಾರನ್ನ ಮಾಡ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ
ಚಳಿಗೂ ಕೂಡ ಸಖತ್ತಾಗಿರುತ್ತೆ, ಚಳಿಗಾಲದಲ್ಲೂ ಚೆನ್ನಾಗಿರುತ್ತೆ. ಹುಳಿ ಸಾರುಗಳು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ನಾನಿಲ್ಲಿ ಮಖಾನ ಚಾಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ, ಹಾಗೆಯೇ ಬಾದಾಮಿ, ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಹಾಗೂ ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಇನ್ನೂ ಬೇಕಾದರೆ ನೀವು ಬೆಳ್ಳುಳ್ಳಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಇದೆಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಅದೇನು ಆ್ಯಡ್ ಮಾಡ್ತಾ ಇಲ್ಲ. ಇಷ್ಟೇ ಚೆನ್ನಾಗಿ ರಿಚ್ಚಾಗಿ ಬರುತ್ತೆ ಇದು ಮಿಕ್ಸ್ಚರು, ಸಖತ್ತಾಗಿರುತ್ತೆ. ಇವಾಗ ನಾನಿಲ್ಲಿ ಒಂದು ಪ್ಯಾನಲ್ಲಿ ಮಖಾನನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೋಟಸ್ ಸೀಡ್ಸ್ ಎಲ್ಲ ರೆಡಿ ಆದಮೇಲೆ ಈಗ ನಾನು ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಅಂದರೆ 1 ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ತೀನಿ. ಹಾಗೆಯೇ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಜೀರಿಗೆ. ಸಾಸಿವೆ ಎರಡನ್ನೂ ಚಟ್ಪಟ ಅಂತ ಅಂದಮೇಲೆ ಸ್ವಲ್ಪ ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾವು ರೆಡಿ ಮಾಡಿಟ್ಕೊಂಡಿದ್ದಂಥ ಕರ್ಬೇವಿನ ಸೊಪ್ಪು ಹಾಗೆಯೇ ಕಡಲೆ ಬೀಜ, ಹುರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನೀವು ಬೇಕಂದರೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲದನ್ನು ಹಾಕ್ಕೋಬೋದು. ಆದರೆ ಇಷ್ಟೇ ಹಾಕಿದ್ರೇ ಸಾಕಾಗುತ್ತೆ. ಒಂಥರ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಒಂಥರ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಥರ ಇರುತ್ತೆ, ಸಖತ್ತಾಗಿರುತ್ತೆ. ಇವಾಗ ನಾನು ಉಳಿದಿರೋ ಅಂಥ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಹಾಗೆಯೇ ದ್ರಾಕ್ಷಿ 3 ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಪುಡಿಗಳನ್ನ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಅಂದರೆ ಕಲರ್ಗೋಸ್ಕರ, ಟೇಸ್ಟ್ಗೋಸ್ಕರ ಸ್ವಲ್ಪ ಖಾರದ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಗಿರಬೇಕು ಅಂದರೆ ತಿಂದರೆ ಒಂಥರ ಕರುಮ್ ಅಂತ ಇರಬೇಕು, ಅಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ ಹುರಿದಿದ್ದಂಥ ತಾವರೆ ಹೂವಿನ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ರೆಡಿ ಆಗುತ್ತೆ ನಮ್ಮ ಒಂದು ಮಖಾನ ಚಾಟ್. ಸಖತ್ತಾಗಿರುತ್ತೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮ್ಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಸಖತ್ತಾಗಿ ಇಷ್ಟ ಆಗುತ್ತೆ. ಹಾಗೆಯೇ ಕೇಕು ಕೂಡ ಅಷ್ಟೇ. ಈ 2 ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೂಪರ್. ಅಯ್ಯೋ ಕೃಷ್ಣ, ಇದರೊಟ್ಟಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.